ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಫಾಲ್ಸ್ ಹೇಗಿದೆ? ಬಹಳ ಸುಂದರವಾಗಿದೆಯಾ? ಅಮೆರಿಕ ದೇಶದಲ್ಲಿ ವಾಷಿಂಗ್ಟನ್ ಎಂಬಂತ ಒಂದು ಸ್ಟೇಟ್ ಇದೆ, ಸಿಯಾಟಲ್ ಎಂಬಂತ ಒಂದು ಪಟ್ಟಣ ಇದೆ. ಅಲ್ಲಿಯೇ ಈ ಒಂದು ಫಾಲ್ಸ್ ಇದೆ. ಬಹಳ ಸುಂದರವಾಗಿದೆ ಅಲ್ಲ? ಬಹಳ ರಮ್ಯವಾದ ಸ್ಥಳಗಳು, ಸಮೃದ್ಧಿಯಾದ ಸ್ಥಳಗಳು. ದೇವರು ಈ ದೇಶವನ್ನು ಆಶೀರ್ವದಿಸಿ ಸಮೃದ್ಧಿಯಾಗಿ ಇಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಸರಿ, ಈ ದಿನ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಕೆಲ ಕಾರ್ಯಗಳನ್ನು ಯೋಚಿಸುತ್ತಾ ಇದ್ದೀರಿ, ಆದರೆ ನಡೆಯುತ್ತಾ ಇಲ್ಲ. ಎಷ್ಟೋ ಕಾರ್ಯಗಳನ್ನು ಯೋಚಿಸುತ್ತಾ ಇದನ್ನು ಮಾಡುವುದಾ ಅದನ್ನು ಮಾಡುವುದಾ ಪ್ಲಾನ್ ಮಾಡುತ್ತಾ ಇದ್ದೀರಿ, ಏನು ನಡೆಯುತ್ತಾ ಇಲ್ಲ ಅಲ್ಲವಾ? ಆದ್ದರಿಂದ ಕಂಗಾಲಾಗಿ ಹೋಗಿದ್ದೀರಿ. ನನ್ನ ಯೋಚನೆಗಳು ಏನು ನಡೆಯುತ್ತಾ ಇಲ್ಲ. ನಾನು ಯೋಚಿಸಿ ಕೆಲ ಕಾರ್ಯಗಳನ್ನು ಮಾಡಿದರೂ ಅದು ಆಗುತ್ತಾ ಇಲ್ಲ. ನನ್ನ ಯೋಚನೆಗಳು ಸ್ಥಿರತೆಯನ್ನು ಹೊಂದುತ್ತಾ ಇಲ್ಲ. ಆ ರೀತಿ ಯೋಚಿಸಿದಂತ ಕಾರ್ಯಗಳು ನೆರವೇರುತ್ತಾ ಇಲ್ಲ ಎಂದು ಕಂಗಾಲಾಗುತ್ತೀರಾ? ದೇವರೊಂದು ವಾಕ್ಯವನ್ನು ಹೇಳುತ್ತಾರೆ ನೋಡಿರಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನೀ ಮಾಡುವ ಕಾರ್ಯಗಳು ದೃಢಗೊಳ್ಳುತ್ತವೆ, ಸಫಲವಾಗುತ್ತವೆ. ಯಾವಾಗ ಗೊತ್ತಾ? ನಿಮ್ಮ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಬೇಕಂತ. ಆಗಲೇ ನೀವು ಯೋಚಿಸುವಂತಹ ಕಾರ್ಯ ನೆರವೇರುತ್ತದೆ. ಯಾಕೆ ನಡೆಯುತ್ತಾ ಇಲ್ಲ? ನಿಮ್ಮ ಕಾರ್ಯಗಳನ್ನು ಯೆಹೋವನಿಗೆ ವಹಿಸಬೇಕು. ನಾನು ಹೇಗೆ ಬೇಕಾದ್ರೆ ಮಾಡಬಹುದು, ಹೇಗೆ ಬೇಕಾದ್ರೆ ನಡೆಯಬಹುದು. ದೇವರು ನನ್ನ ಇಷ್ಟವನ್ನು ನೆರವೇರಿಸುತ್ತಾರೆ ಅಂದುಕೊಂಡರೆ ನಡೆಯದು. ನಮ್ಮ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸಿ ಕೊಡಬೇಕು. ದೇವರೇ, ನಾನು ಮಾಡುವಂತ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ. ನಿಮಗೆ ಇಷ್ಟವಾಗಬೇಕು, ನಿಮ್ಮ ಇಷ್ಟವನ್ನೇ ನಾನು ಮಾಡಬೇಕು. ಆ ರೀತಿಯಾಗಿ ನಿಮ್ಮ ವೈಯಕ್ತಿಕ ಜೀವಿತ, ಕುಟುಂಬ ಜೀವಿತ, ಬಿಸಿನೆಸ್ ಕಾರ್ಯ, ಸೇವೆಯ ಕಾರ್ಯ ಏನೇ ಆಗಿದ್ರೂ ನಿಮ್ಮ ಕಾರ್ಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ನಾನು ದಿನನಿತ್ಯವೂ ದೇವರಿಗೆ ಒಪ್ಪಿಸಿಕೊಡುವೆ. ದೇವರೇ, ಈ ದಿನದ ಎಲ್ಲ ಕಾರ್ಯಗಳನ್ನು ನಾನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ನಿಮಗೆ ಇಷ್ಟವಾಗುವುದನ್ನೇ ನಾನು ಮಾಡಬೇಕು. ನಿಮಗೆ ಇಷ್ಟವಾಗದೇ ಇರುವುದನ್ನು ನಾನು ಮಾಡಲೇಬಾರದು. ನಿಮ್ಮ ಇಷ್ಟದಂತೆ ನಾನು ಕಾರ್ಯಗಳನ್ನು ಮಾಡಬೇಕು ಎಂದು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದರೆ ನಾವು ಯೋಚಿಸುವಂತ ಕಾರ್ಯಗಳನ್ನು ದೇವರು ದೃಢಪಡಿಸಿ ಸುಂದರವಾಗಿ ನಡೆಸುವರು. ಒಪ್ಪಿಸಿ ಕೊಡುವಿರಾ? ದೇವರೇ, ನಾನಿನ್ನು ನನ್ನ ಇಷ್ಟ ಬಂದಂತೆ ಮಾಡುವುದಿಲ್ಲ, ನಾನು ಬಯಸುವ ಹಾಗೆ ನಡೆಯುವುದಿಲ್ಲ. ನನ್ನ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ. ನೀವು ನನ್ನನ್ನು ನಡೆಸುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟು ನೋಡಿರಿ. ನೀವು ನೆನೆಸುವಂತ ಕಾರ್ಯ ದೃಢಗೊಳ್ಳುತ್ತದೆ, ಅದು ಸಕ್ಸಸ್ ಆಗುವುದನ್ನು ನೀವು ನೋಡುವಿರಿ. ಬಹಳ ಸೋಲು ತಾನೆ? ನಾನು ನೆನೆಸುವ ಹಾಗೆ ಏನು ನಡೆಯುತ್ತಾ ಇಲ್ಲ ಎಂಬುದಾಗಿ ಸೋತು ಹೋಗಿದ್ದೀರಾ? ಇಂದು ನಿಮ್ಮ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿ ಕೊಡುವಿರಾ? ನೀವು ಒಪ್ಪಿಸಿಕೊಟ್ಟು ನೋಡಿರಿ, ದೇವರು ಕಾರ್ಯಗಳನ್ನು ಸಫಲ ಮಾಡುವರು. ಪ್ರಾರ್ಥಿಸೋಣವ? ಒಪ್ಪಿಸಿ ಕೊಡುವಿರಾ? ದೇವರೇ, ನನ್ನ ಕಾರ್ಯಗಳನ್ನು ನಿಮ್ಮ ಕರಗಳನ್ನು ನಾನು ಒಪ್ಪಿಸಿ ಕೊಡುತ್ತೇನೆ. ನಿಮ್ಮ ಇಷ್ಟವನ್ನು ಮಾಡುವುದಕ್ಕೆ ಸಮರ್ಪಿಸುತ್ತೇನೆ. ನನ್ನ ಇಷ್ಟದಂತೆ, ನನ್ನ ಬಯಕೆಯಂತೆ, ನನ್ನ ಶರೀರ ಭಾವದಂತೆ ನಡೆಯದೆ, ನನ್ನ ಇಷ್ಟದಂತೆ ಮಾಡದೆ ನಿಮಗೆ ನಾನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಯೋಚನೆಗಳನ್ನು, ಚಿಂತೆಗಳನ್ನು ನೀವು ದೃಢಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.